ವೆಲ್ಕಮ್ ಟು ಕಿಸ್ಮಾರ್ಟ್ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ ನನಗೆ KCT ಸೆಕೆಂಡ್ ಎಕ್ಸ್ಟೆಂಡ್ ರೋಡಲ್ಲಿ ಚಾನ್ಸ್ ಆಫ್ ಗೆಟಿಂಗ್ ಗುಡ್ ಕಾಲೇಜು ಎಷ್ಟಿದೆ ಮತ್ತು ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಹಾಕೊಂಡ್ಕೊಳ್ಳಿ. ನಾನು ಇದೇ ರೀತಿ ಕಂಟ್ರೋಲ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನಿಮಗೆ VTUದು ಅಂದರೆ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಆಗಿರ್ಬೋದು, ಪ್ಲೇಸ್ಮೆಂಟ್ಸು, ಕ್ವಶನ್ ಪೇಪರ್ಸ್ ನೋಟ್ಸ್ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಮೊದಲಿಗೆ ಸೆಕೆಂಡ್ ಎಕ್ಸ್ಟೆಂಡ್ನಲ್ಲಿ ಯಾವ್ಯಾವ ಸೀಟ್ ಉಳಿತಾವೆ ಅಂತ ಮೊದಲು ನೋಡ್ಕೋಣ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು, ಯಾವ ರ್ಯಾಂಕಿಂದ ಬಂದರೆ ಗುಡ್ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಐಡಿಯಾ. ಓಕೆ, ಮೊದಲಿಗೆ ಯಾವ ಸೀಟ್ಸ್ ಅವೈಲೇಬಲ್ ಇರ್ತಾವೆ ಅಂದರೆ ಫಸ್ಟ್ ಆಫ್ ಆಲು ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಅಂದರೆ ಇವಾಗ ಸೆಕೆಂಡ್ ರೌಂಡಲ್ಲಿ ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಆ ಕಾಲೇಜ್ ಬಿಟ್ಟು ರಿಮೈನಿಂಗ್ ಕಾಲೇಜ್ ಉಳಿಸ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಆ ಸೀಟ್ಸ್ನ ಉಳಿತೇವೆ. ಸೊ ಆ ಪರ್ಟಿಕ್ಯುಲರ್ ಕಾಲೇಜ್ನ ಬಿಡಬೇಕು. ಅದರ ಅರ್ಥ ಏನಂದರೆ ಚಾಯ್ಸ್ 3 ತೊಗೊಳ್ಳೋರು ರಿಸ್ಕು ಭಾಳ ಸ್ಟೂಡೆಂಟ್ಸ್ ತೊಗೊಳ್ಳಲ್ಲ. ಓಕೆ, ಇನ್ ಕೇಸ್ ತೊಗೊಂಡ್ರು ಅದು ಲೋವೆಸ್ಟ್ ಕಾಲೇಜ್ ಇರುತ್ತೆ, ಚೆನ್ನಾಗಿರೋ ಕಾಲೇಜ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಬಿಟ್ಟಿರ್ತಾರೆ. ಸೊ ಅದರ ಅರ್ಥ ಏನಂದರೆ ನಿಮಗೆ ಸೀಟ್ಸ್ ಯಾವ ಉಳಿತಾವೆ ಅಂದರೆ ಲೋ ಕಾಲೇಜಲ್ಲಿ ಸೀಟ್ಸು ಇದ್ದೇ ಇರ್ತವೆ, ಅಂದರೆ ಉಳಿಬೋದು, ಚಾನ್ಸಸ್ ಇದೆ ಅಂತ. ಇನ್ ಕೇಸ್ ಚಾಯ್ಸ್ 3 ತೊಗೊಂಡ್ರು ಅವೇ ಇರ್ತವೆ. ಚೆನ್ನಾಗಿರೋ ಕಾಲೇಜ್ ಅಂತೂ ಯಾರು ಬಿಡಲ್ಲ, ಹೋಲ್ಡ್ ಮಾಡ್ಕೋತಾರೆ. ಇನ್ ಕೇಸ್ ಟಾಪ್ 20 ಕಾಲೇಜ್ ಅಂತ ತೊಗೊಳ್ಳಿ, ಅವರೆಲ್ಲ ಹೋಲ್ಡ್ ಮಾಡ್ಕೋತಾರೆ. ಚಾಯ್ಸ್ 2 ಮಾಡ್ಕೊಂಡು ಹೋಲ್ಡ್ ಮಾಡ್ಕೊಬೇಕಾದ್ರೆ ವೇಟ್ ಮಾಡ್ತಾರೆ. ಆದರೆ ಚಾಯ್ಸ್ 3 ರಿಸ್ಕ್ ತೊಗೊಳ್ಳಲ್ಲ. ಮೀಡಿಯಮ್ ಕಾಲೇಜ್ ತನಕನೂ ಲೋವೆಸ್ಟ್ ಕಾಲೇಜ್ ಸಿಕ್ಕರೆ ಚಾಯ್ಸ್ 3 ರಿಸ್ಕ್ ತೊಗೊಂಡು ಕ್ಯಾನ್ಸಲ್ ಮಾಡ್ಕೋತಾರೆ. ಇನ್ ಕೇಸ್ ಸಿಗಲಿಲ್ಲ ಅಂದರೆ ಅವ್ರು ಮ್ಯಾನೇಜ್ಮೆಂಟ್ ಕೊಟ್ಟ ಎಲ್ಲ ನೋಡ್ಕೋತಾರೆ. ಇದೊಂದು ಆಪ್ಷನು. ನೆಕ್ಸ್ಟು ಚಾಯ್ಸ್ 4 ಮಾಡೋರು ಯಾರು ಅಂದರೆ ಈಗ ವರ್ಸ್ಟ್ ಕಾಲೇಜ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ, ಚೆನ್ನಾಗಿರೋದು ಕಾಲೇಜ್ ಸಿಕ್ಕಿಲ್ಲ ಅಂದರೆ ಅವ್ರು ಏನು ಮಾಡ್ಕೊಂಡಿರ್ತಾರೆ, ಆಲ್ರೆಡಿ ಮ್ಯಾನೇಜ್ಮೆಂಟ್ ಕೊಟ್ಟ ನೋಡಿರ್ತಾರೆ ಅವ್ರ ಏರಿಯಾ ವೈಸು. ಮತ್ತು ಇವ್ರು ಸೆಕೆಂಡ್ ರೌಂಡ್ ತನಕ ನೋಡೋಣ ಯಾವ್ದು ಗುಡ್ ಕಾಲೇಜ್ ಸಿಕ್ಕರೆ, ಇಲ್ಲದ್ರೆ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಬೇಕಾದ್ರೆ ನಾನು ಮ್ಯಾನೇಜ್ಮೆಂಟ್ ಕೊಟ್ಟ ಹೋಗೋರು ಇರ್ತಾರಲ್ಲ ಅವ್ರು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಟ್ ಆಗಿಬಿಡ್ತಾರೆ. ಸೊ ಆ ಸೀಟ್ಸು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಉಳಿತಾವೆ. ಸೊ ಚಾಯ್ಸ್ 4 ಮಾಡೋರು ಯಾರಂದರೆ ವರ್ಸ್ಟ್ ಕಾಲೇಜ್ ಸಿಕ್ಕರೆ ಮಾತ್ರ, ಅಂದರೆ ಲೋ ಕಾಲೇಜ್ ಸಿಕ್ಕರೆ ಮಾತ್ರ ಅವರು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಅವು ಸೀಟ್ಸು ಉಳಿತವೆ. ಸೊ ಅದರ ಅರ್ಥ ಏನಂದರೆ ನಿಮಗೆ ಲೋ ಕಾಲೇಜ್ ಸೀಟ್ಸು ಜಾಸ್ತಿ ಉಳಿತಾವೆ ಅಂತ ಅರ್ಥ. ನೆಕ್ಸ್ಟು ಇದು ಬಿಟ್ಟು ಹೊಸ ಕಾಲೇಜ್ ಯಾವ ಆ್ಯಡ್ ಆಗ್ತದೆ ಸೀಟ್ಸ್ ಉಳಿತವೆ. ಇದು ಬಿಟ್ಟರೆ ಬೇರೆ ಯಾವುದು ಅವೈಲೇಬಲ್ ಇರಲ್ಲ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡಲ್ಲಿ. ಓಕೆ, ಚಾಯ್ಸ್ 3 ಮತ್ತು ನಿಮಗೆ ಚಾಯ್ಸ್ 4 ಯಾರು ಮಾಡ್ಕೊಂಡಿರ್ತಾರೆ ಅವರು. ಓಕೆ, ನೆಕ್ಸ್ಟು ಇನ್ ಕೇಸ್ ಕ್ಯಾನ್ಸಲ್ ಅಂತೂ ಇಲ್ಲ, ಆಪ್ಷನ್ ಇಲ್ಲ, ಅದೇ ಎಕ್ಸಿಟ್ ಆಗೋದೇ ಕ್ಯಾನ್ಸಲ್ ಆಪ್ಷನ್ ಇದೆ. ನೆಕ್ಸ್ಟು ಇನ್ನೊಂದು ಚಾನ್ಸ್ ಏನಂದರೆ ಯಾರು ಕ್ಯಾನ್ಸಲ್ ಮಾಡ್ಕೊಳ್ಳೋ ಆಪ್ಷನ್ ಯಾರಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಇನ್ನೊಂದು ಆಪ್ಷನ್ ಕೂಡ ಇದೆ. ಯಾರಂದರೆ ಇನ್ ಕೇಸ್ ಈಗ MBBS ಆಲ್ ಇಂಡಿಯಾ ಕೋಟದಲ್ಲಿ ಕೆಲವೊಂದು ಸಿಕ್ಕಿದೆ ಅಲ್ವಾ, ಅವ್ರಿಗೇನಾದರೂ ಅಲ್ಲಿ ತೊಗೊಂಡು ಇಲ್ಲಿ ಏನು ಇಂಜಿನಿಯರಿಂಗ್ ಸೀಟ್ ಅವ್ರಿಗೇನು ಟಾಪ್ ಕಾಲೇಜ್ ಸಿಕ್ಕಿತ್ತಂದರೆ ಅವ್ರು ಕ್ಯಾನ್ಸಲ್ ಮಾಡಿಕೊಂಡ್ರೆ ಆಪ್ಷನ್ ಇದೆ. ಬಟ್ಟು ಇದೆಲ್ಲ ಇನ್ ಕೇಸ್ ನಿಮಗೆ ಟಾಪ್ 20 ಕಾಲೇಜ್ ನೀವು ಏನಾದರೂ ಹೋಲ್ಡ್ ಮಾಡ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ಲು ನಿಮಗೆ ಟಾಪ್ 20 ಕಾಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ 20,000 ತನಕ ಯಾರು ರ್ಯಾಂಕ್ ಇದಲ್ಲ ಅವ್ರಿಗೆ ಟಾಪ್ ಕಾಲೇಜು ಇನ್ ಕೇಸ್ 1 or 2 ಸೀಟ್ಸ್ ಬಿಟ್ಟರು ಅವ್ರಿಗೆ ಚಾನ್ಸ್ ಇದೆ, ಅಪ್ಗ್ರೇಡ್ ಆಗೋಕ್ಕೆ ಚಾನ್ಸ್ ಇದೆ. ಓಕೆ, ಮೀಡಿಯಮ್ ಕಾಲೇಜೆಲ್ಲ ಏನಂದರೆ ಅವ್ರು ಹೋಲ್ಡ್ ಮಾಡ್ಕೊಂಡಿರ್ತಾರೆ, ಬೆಸ್ಟ್ ಚೆಕ್ ಮಾಡ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಕಾರಣ ಏನು ಬೇಕಂದರೆ ಅವರು ಚಾಯ್ಸ್ 3 ಮಾಡಬೇಕು ಅಥವಾ ಆ ಕಾಲೇಜ್ನ ಬಿಡಬೇಕು, ಆವಾಗ ನಿಮಗೆ ಚಾನ್ಸ್ ಇದೆ. ಬಟ್ಟು ನನ್ನ ಸಜೆಷನ್ ಏನಂದರೆ ನೀವು ವೇಟ್ ಮಾಡೋದು ಬೆಟ್ರು. ಯಾರು ಹೋಲ್ಡ್ ಮಾಡ್ಕೊಂಡಿರ್ತಾರಲ್ಲ ಚಾಯ್ಸ್ 3 ಅಂತೂ ರಿಸ್ಕ್ ತೊಗೊಬೇಡಿ. ರಿಸ್ಕ್ ತೊಗೊಂಡ್ರೆ ಅಂದರೆ ಭಾಳಷ್ಟು ದೊಡ್ಡ ನೀವು ಲೋ ಕಾಲೇಜ್ ಸಿಕ್ಕರೆ ಅವಾಗ ರಿಸ್ಕ್ ತೊಗೋದು ಓಕೆ, ಬಟ್ ಮೀಡಿಯಮ್ ಕಾಲೇಜ್ಗೆಲ್ಲ ರಿಸ್ಕ್ ತೊಗೊಬೇಡಿ. ಚಾಯ್ಸ್ 3 ತೊಗೊಂಡು ನೀವು ಲಕ್ ಚೆಕ್ ಮಾಡಿ ಆಯಿತಾ. ಮತ್ತು ಇವಾಗಲೇ ಡಿಸೈಡ್ ಮಾಡಬೇಡಿ ಇನ್ನೇನು ಸಿಗೋದು ಕ್ಯಾನ್ಸಲ್ ಇಲ್ಲ, ನನಗೆ ಆಗಲ್ಲ, ನನಗೆ ಬ್ಯಾಡ್ ಬಿಡ, ನಾನು ಚಾಯ್ಸ್ 2 ಯಾವ ಸಿಗುತ್ತೆ ಅದು ಹೋಗೋಣ ಅನ್ಕೋಬೇಡಿ. ಸೆಕೆಂಡ್ ಎಕ್ಸ್ಟೆಂಡಲ್ಲಿ ತನಕ ವೇಟ್ ಮಾಡಿ. ಯಾಕೆ ಲಕ್ ಈಸ್ ವೆರಿ ಇಂಪಾರ್ಟೆಂಟು. ಇಲ್ಲಿ ಏನು ಬೇಕಾದಾಗ್ಬೋದು, ಯಾಕಂದ್ರೆ ಹಿಡನ್ ಇರುತ್ತೆ ಇದು, ನಿಮ್ಗೇನು ಗೊತ್ತಿರಲ್ಲ ಯಾವ ರೀತಿ ವರ್ಕ್ ಆಗುತ್ತಂತ. ಯಾರಾದರೂ ಬಿಟ್ಟಿರ್ಬೋದು. ಓಕೆ, ಎಷ್ಟು ಜನ ಇದ್ದಾರೆ ನೋಡಿ, 1 ಲಕ್ಷ ಜನ, 63,000 ಸೀಟ್ಸ್ ಅಂದ್ಕೊಳ್ಳಿ, ಅದರಲ್ಲಿ ಎಷ್ಟು ಜನ ಬೇರೆ ಬೇರೆ ಥಿಂಕ್ ಮಾಡಿರ್ತಾರೆ, ಅಗ್ರಿಗೆ ಹೋಗುತ್ತಾರೆ, ಮಿಡಲ್ ಡಿಸೈಡ್ ಮಾಡಿರ್ತಾರೆ. ಸೆಕೆಂಡ್ ರೌಂಡಲ್ಲಿ ನಾನು ಸಿಗಲಿಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಅಗ್ರಿ ಹೋಗಿರ್ತಾರೆ. ಬೇರೆ ಬೇರೆ BMS, BHMS, ಡೆಂಟಲ್ ಬೇರೆ ಬೇರೆ ಪ್ಲ್ಯಾನ್ ಆಗ್ತಾರೆ. ಇವು ಕ್ಯಾನ್ಸಲ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ತಗೊಂಡು ನೋಡಿ ಚೆನ್ನಾಗಿರೋ ಕಾಲೇಜ್ ಮಾತ್ರ ಮಾಡ್ತಾರೆ ಅನ್ನೋರು ಭಾಳ ಜನ ಇರ್ತಾರೆ. ಕೆಲವೊಬ್ಬರು ಏನಂದರೆ ಯಾವ್ದಾದ್ರು ಕಾಲೇಜ್ ಸಿಕ್ಕರೆ ಅಂದ್ಕೊಂಡಿರ್ತಾರೆ. ಮತ್ತು ಇನ್ನೊಂದು ಏನಂದರೆ ಈಗ ಆಲ್ರೆಡಿ ಚೆನ್ನಾಗಿರೋ ಟಾಪ್ ಕಾಲೇಜಲ್ಲಿ ಆಲ್ರೆಡಿ ಈಗ ಚಾಯ್ಸ್ 1 ತೊಗೊಂಡು ಅವ್ರು ಹೋಗ್ಬಿಟ್ಟಿರ್ತಾರೆ. RUPS, ರಾಮಯ್ಯ, BMS ಇವೆಲ್ಲ ಟಾಪ್ ಕಾಲೇಜ್ ಇದೆಲ್ಲ ಅವ್ರಿಗೆ ಯಾರು ಸಿಕ್ಕಿರುತ್ತಲ್ಲ ಅವ್ರಿಗೆ ಅದೇ ಬೇಕಂತೇಳಿ ಅವರು ಹೋಗ್ಬಿಟ್ಟಿರ್ತಾರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು. ನೀವು ಆಲ್ರೆಡಿ ನೋಡಿರ್ಬೋದು ಸೆಕೆಂಡ್ ರೌಂಡಲ್ಲಿ ಎಷ್ಟು ಸೀಟ್ಸ್ ಇದಾವೆ ಅಂತ. ಸೆಕೆಂಡ್ ಎಕ್ಸ್ಟೆಂಡಲ್ಲಿ ಇರ್ತಾವೆ ಸೀಟ್ಸು, ಆದರೆ ಕಡಿಮೆ ಇರ್ತವೆ ನಿಮ್ಮ ಕೆಟಗರಿಗೆ. ಬಟ್ ನನ್ನ ಸಜೆಷನ್ ಅಂದರೆ ವೇಟ್ ಮಾಡಿ, ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ಅಕ್ಟೋಬರ್ 1st ತನಕ ಆಗುತ್ತೆ. ಓಕೆ, ಅಲ್ಲಿ ತನಕ ಕರೆಕ್ಟಾಗಿ ನೋಡ್ಕೊಂಡು ಲಕ್ ಚೆಕ್ ಮಾಡಿ ಕೇಳಿ. ಆಮೇಲೆ ಇಲ್ಲಾಂದರೆ ನೀವು ರಿಗ್ರೆಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಯಾರಿಗಾರು ಬೇರೆ ಸಿಕ್ತಂದರೆ ನಿಮ್ಮ ರೇಂಜ್ಗೆ ಇರೋರಿಗೆ ಬೇರೆ ಚೆನ್ನಾಗಿರೋ ಕಾಲೇಜ್ ಸಿಕ್ತಂದರೆ ರಿಗ್ರೆಟ್ ಮಾಡ್ಕೋಬೇಕಾಗುತ್ತೆ. ಅಪ್ ಟು ಸೆಕೆಂಡ್ ಎಕ್ಸ್ಟೆಂಡ್ ಮುಗಿಸ್ಕೊಂಡು ಹೋದರೆ ನಿಮಗೆ ಐಡಿಯಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟೇ ಪಾಸಿಬಿಲಿಟಿ. ರ್ಯಾಂಕ್ ಎಷ್ಟು ಚೇಂಜ್ ಆಗ್ಬಿಡೋದು, ಇಲ್ಲಿ ಕಟ್ ಆಫ್ ಮ್ಯಾಟ್ರ್ ಆಗಲ್ಲ. ನೀವು ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಂತ ಕೇಳ್ತಾ ಇದ್ದಿಲ್ಲ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಇನ್ ಬಿಟ್ವೀನ್ ಎಷ್ಟು ಜನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಇನ್ ಬಿಟ್ವೀನ್ ಎಷ್ಟು ಜನ ಆದರೆ, ಎಷ್ಟು ಜನ ಚಾಯ್ಸ್ 1 ತೊಗೊಂಡ್ರೆ, ಎಷ್ಟು ಜನ ಚಾಯ್ಸ್ 2 ತೊಗೊಂಡ್ರೆ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇಲ್ಲಿ ಕಟ್ ಆಫ್ ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಕಟ್ ಆಫ್ ಒಮ್ಮೆ ಹಾಯಿ ಹೋಗ್ಬೋದು. ಓಕೆ, ಅಂದರೆ ಇನ್ ಬಿಟ್ಟು ಯಾರು ಇಲ್ಲ ಅಂದರೆ ನಿಮ್ಮ ಕ್ಯಾಟಗರಿಗೆ ಡೇಟ್ ಅವ್ರು ಕೊಟ್ಬಿಡ್ತಾರೆ. ಯಾಕಂದ್ರೆ ಮಿಕ್ಕಿದವರೆಲ್ಲ ಚಾಯ್ಸ್ 1 ತೊಗೊಂಡು ಅಡ್ಮಿಷನ್ ತೊಗೊಂಡಿರ್ತಾರೆ. ಸೊ ಇಲ್ಲಿ ಇನ್ಕ್ರೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕಟ್ ಆಫ್ ಬಗ್ಗೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್ ಫಾರ್